ಸಾಮೂಹಿಕ ಗಣೇಶ ವಿಸರ್ಜನೆ ಆಯಿತು. ಇವತ್ತು ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಯತ್ನಾಳ್ ಅಬ್ಬರಿಸೋದಕ್ಕೆ ಹೊರಟಿದ್ದಾರೆ. ಹೌದು, ಮದ್ದೂರಿಗೆ ಶಾಸಕ ಯತ್ನಾಳ್ ಬಹಳ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಯತ್ನಾಳ್ ಅವರಿಗೆ ಅದ್ದೂರಿ ಸ್ವಾಗತವನ್ನು ನೀಡಿದ್ದಾರೆ. ಬೈಕ್ ರ್ಯಾಲಿ ಮುಖೇನವಾಗಿ ಮದ್ದೂರಿಗೆ ತೆರಳಿದ್ದಾರೆ ಶಾಸಕ ಯತ್ನಾಳ್. ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿ ಪಟಾಕಿ ಸಿಡಿಸಿ ಸ್ವಾಗತಿಸಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಯತ್ನಾಳ್ ಅವರ ಜೊತೆಗೆ ಜೈಕಾರ ಹಾಕ್ತಾ ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ನಾವು. ಕೆಲವರು ಗಾಯಗೊಂಡಿದ್ರಲ್ಲ ಅಂತ ಗಾಯಾಳುಗಳ ಮನೆಗೆ ತೆರಳುತ್ತಾರೆ ಇವತ್ತು ಶಾಸಕ ಯತ್ನಾಳ್. ಹಿಂದೂ ಧರ್ಮದ ಪರವಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ನಡೆಯುವಂಥ ಹೋರಾಟಗಳಲ್ಲಿ ಆಗಾಗ ಯತ್ನಾಳ್ ಅವರು ಕಾಣಿಸ್ಕೊಳ್ಳೋದು, ಅವರ ಬಹಳ ಮನುಷ್ಯಾದಂಥ ಹರಿತವಾದಂಥ ಹಲವು ಸಂದರ್ಭದಲ್ಲಿ ವಿವಾದ ಕಾರಣವಾಗುವಂಥ ಮಾತುಗಳು, ಇದೆಲ್ಲ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ನೋಡ್ತಾ ಇರ್ತೀವಿ. ಈಗ ಅದೇ ಯತ್ನಾಳ್ ಮದ್ದೂರಿಗೆ ಹೋಗಿದ್ದಾರೆ. ಕಾರಣ, ಮೊನ್ನೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ, ಮುಸ್ಲಿಂ ಸಮುದಾಯದ ಕೆಲ ಹುಡುಗರು ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ಅದೇ ವಿಚಾರವಾಗಿ ನಿನ್ನೆ ಸಾಮೂಹಿಕ ಗಣೇಶ ವಿಸರ್ಜನೆ, ಸುಮಾರು 26 ಗಣೇಶ ಮೂರ್ತಿಗಳನ್ನು ಸಾಮೂಹಿಕವಾಗಿ ವಿಸರ್ಜಿಸುವ ಮುಖೇನವಾಗಿ ಬಿಜೆಪಿ ಸದಸ್ಯರುಗಳು ಕೂಡ ಅದರಲ್ಲಿ ಭಾಗಿಯಾದರು, ಸ್ಟೇಟ್ ಲೆವೆಲ್ ಲೀಡರ್ಸ್ ಎಲ್ಲ. ಈಗ ಯತ್ನಾಳ್ ಅವರ ಸರದಿ. ಯತ್ನಾಳ್ ಈಗ ಮದ್ದೂರಿಗೆ ಹೋಗಿದ್ದು, ಇವತ್ತು ಅವರು ಕೆಲ ಗಾಯಾಳುಗಳ ಮನೆಗೆಲ್ಲ ಭೇಟಿ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ನಂತರದಲ್ಲಿ ಬಹುಶಃ ಸಾರ್ವಜನಿಕವಾಗಿ ಅವ್ರು ಮಾತನಾಡೋದು ಕೂಡ ಇರುತ್ತೆ. ಈ ಟೈಮ್ನಲ್ಲಿ ಅವರು ಆಡ್ಬೋದಾ ಅಂತ ಮಾತುಗಳು ಮತ್ತೊಂದು. ಆಮೇಲೆ ಮದ್ದೂರಿನಲ್ಲಿ ಈಗ ಆಲ್ರೆಡಿ ಶಾಂತಿ ಕಾಪಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಭಾಳ ಪ್ರಯತ್ನದಲ್ಲಿದ್ದಾರೆ. ಅದರ ನಡುವೆ ಹೀಗೆ ಭಾಳಷ್ಟು ಮಂದಿ ನಾಯಕರುಗಳು ಮೇಲಿನ ಮೇಲೆ ಮದ್ದೂರಿಗೆ ಹೋಗ್ತಾ ಇರುವಂಥದ್ದು ಅವ್ರುಗಳಿಗೂ ಕೂಡ ಸಹಜವಾಗಿ ಇದೊಂದು ರೀತಿ ತಲೆ ಬಿಸಿ ತರಿಸಿರುವಂಥ ಸಂಗತಿ. ಈಗ ಆಲ್ರೆಡಿ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂಥ ಯತ್ನಾಳ್ ಅವರು ತಮ್ಮದೇ ಒಂದು ಟೀಮ್ ಮಾಡಿಕೊಂಡು ಬಿಜೆಪಿಯ ಕೆಲ ಅಸಮಾಧಾನಿತರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಆಗಾಗ ಸಭೆ ಮಾಡೋದು, ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ಈಗ ಅವರು ಸೀದಾ ಮದ್ದೂರು ಕಡೆಗೆ ಬಂದಿದ್ದಾರೆ. ಯಾರು ಅಸಮಾಧಾನಿತರು ಈ ಸಂದರ್ಭದಲ್ಲೂ ಅವ್ರಿಗೆ ಏನಾದ್ರು ಸಾಥ್ ಕೊಡ್ತಾರೆ ಏನು ಎತ್ತ ಪ್ರತಾಪ್ ಸಿಂಹ ಸೇರಿದಾಗೆ ಕೆಲವರು ನೋಡಬೇಕಿದೆ. ಗಾಯಾಳುಗಳ ಜೊತೆಗೆ ಯತ್ನಾಳ್ ಮಾತುಕತೆಯನ್ನು ನಡೆಸ್ತಾರೆ. ಇವತ್ತು ಗಾಯಾಳುಗಳ ಮನೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ತೆರಳುತ್ತಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಅನಂತರದಲ್ಲಿ ಗಾಯಾಳುಗಳ ಜೊತೆಗೆ ಅವರು ಅಲ್ಲಿ ಸಮಾಲೋಚನೆಯನ್ನು ಕೂಡ ಮಾಡ್ತಾರೆ. ಅವ್ರ ಆರೋಗ್ಯ ವಿಚಾರಿಸ್ತಾರೆ, ಏನಾಗಿದೆ ಏನು ಎತ್ತ ಅನ್ನುವಂಥದ್ದನ್ನೆಲ್ಲ ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಸೊ ಯತ್ನಾಳ್ ಸದ್ಯ ಮದ್ದೂರಿನಲ್ಲಿ. ಆಮೇಲೆ ಪೊಲೀಸರಿಗೆ ನಾನು ಮೊದಲೇ ಹೇಳಿದಾಗೆ ಇವರು ಮಾತನಾಡುವಂಥ ಟೈಮ್ನಲ್ಲಿ ಇವರೇನೋ ಮಾತುಗಳನ್ನು ಆಡೋದು, ಅದಾದ ನಂತರದಲ್ಲಿ ಅದೊಂದು ರೀತಿಯಾಗಿ ವಿವಾದಕ್ಕೆ ಕಾರಣ ಆಗೋದು. ಕೋಮು ಸೌಹಾರ್ದತೆಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಭಾಳ ಪ್ರಯತ್ನದಲ್ಲಿ ಸದ್ಯ ಆ ಭಾಗದಲ್ಲಿ ಕೆಲ ಪ್ರಕ್ರಿಯೆಗಳು ನಡೀತಾ ಇದೆ. ಆದರೆ ಅದರ ಮೇಲೆ ಮಂಡ್ಯದಲ್ಲಿ ಇತ್ತೀಚೆಗೆ ಮೇಲಿನ ಮೇಲೆ ಆಗ್ತಾ ಇರುವಂಥ ಘಟನೆಗಳು, ನಾಗಮಂಗಲದಲ್ಲಿ ಕಳೆದ ಬಾರಿ ಆದಂಥ ಬೆಂಕಿ ಇಟ್ಟಂಥ ಪ್ರಕರಣ, ಈ ಬಾರಿ ಕಲ್ಲೊಡೆದಿರುವಂಥ ಪ್ರಕರಣ ಮದ್ದೂರು, ಇದು ಕೇವಲ ಮದ್ದೂರಿಗೆ ಮಾತ್ರ ಸೀಮಿತ ಆಗಿಲ್ಲ. ಮಂಡ್ಯದ ಕೆಲ ತಾಲೂಕುಗಳಲ್ಲಿ ಈ ವಿಚಾರವಾಗಿ ಈಗ ಜನ ಸಿಟ್ಟು, ಆಕ್ರೋಶ, ಅಲ್ಲಿನ ಶಾಂತಿ ಕದಡೋಕ್ಕೆ ಕಾರಣ ಆಗ್ಬೋದಾದಂಥ ರೀತಿಯಾದಂಥ ಚಟುವಟಿಕೆ, ಮನಸ್ಥಿತಿ ಇದೆಲ್ಲ ಈಗ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಯತ್ನಾಳ್ ಅವ್ರು ಹೋಗೋದು, ನಾನು ಈಗ ತಾನೇ ಹೇಳಿದಾಗೆ ಅಲ್ಲೇನಾದರೂ ವಿವಾದಾತ್ಮಕವಾದಂಥ ಹೇಳಿಕೆಗಳು, ಅದಿನ್ನೇನಾದರೂ ಸಮಸ್ಯೆ ಕಾರಣ ಆಗೋದು, ಇದೊಂದು ಆತಂಕ ಅನ್ನುವಂಥದ್ದು ಇದ್ದೇ ಇದೆ ಪೊಲೀಸರಿಗೆ. ಅದನ್ನು ಮೀರಿ ಭದ್ರತೆ ಕೊಡುವಂಥ ಕಾರ್ಯದಲ್ಲೆಲ್ಲ ಪೊಲೀಸರು ಇವತ್ತು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ನಿರತರಾಗಿದ್ದಾರೆ. Yeah.